ಒಂದು ಕಿಟ್ ಕ್ಯಾಟ್, ಇದಕ್ಕೆ 1 ದಿರಮ್. ಹಾಗೂ ಬಾಂಟಿ ತೊಗೊಂಡೆ. ಇಲ್ಲಿ ಒಂದು ಚಾಕ್ಲೇಟ್ ತಿನ್ನುವಂತ ಆಯಿತು. ಮಂಗಳೂರಲ್ಲಿರುವಾಗ ನಾನು ತುಂಬ ಚಾಕ್ಲೇಟ್ ತಿಂತಿದ್ದೆ. ಸೊ ಗಾಯ್ಸ್, ಏನಿಲ್ಲ ಬ್ರೋ, ದುಬೈ ಬರೋರು ಈ ವಿಡಿಯೋ ಖಂಡಿತ ನೋಡಿ. ಸೊ ಗಾಯ್ಸ್, ನಾನಂತೂ ಇವತ್ತು ದುಬೈಗೆ ಒಂದು 5ನೇ ದಿವಸ. ಸೊ ನಾನಿವತ್ತು ಒಂದು ಚಿಕ್ಕ ಶಾಪಿಂಗ್ ಮಾಲಿಗೆ ಹೋದೆ. ಶಾಪಿಂಗ್ ಮಾಲ್ ಚಿಕ್ಕದಂದರೆ ಚಿಕ್ಕದಲ್ಲ, ನೋಡಲಿಕ್ಕೆ ಚಿಕ್ಕದು, ಆದರೆ ತುಂಬ ದೊಡ್ಡದಿತ್ತು ಬ್ರೋ. ನೋಡ್ಬೋದು, ದುಬೈ ಅಂತ ಹೇಳ್ತಿರಲ್ಲ, ದುಬೈಲಿ ಏನಿಲ್ಲ ಬ್ರೋ, ಎಲ್ಲ ಬಿಲ್ಡಿಂಗೇ ಕಾಣಿಸೋದು. ಸೊ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಂದು ದುಬೈದು 5ನೇ ದಿನ. ಸೊ ಇಲ್ಲಿ ಟೈಮ್ ಬಂದುಬಿಟ್ಟು 11:10. ಸೊ ಇದು ಟ್ಯೂಸ್ಡೇ ಅಲ್ಲ, ಹೌದು, ಮಂಗಳವಾರ. ಸೊ ಇಲ್ಲಿ ಟೈಮ್ ಬಂದುಬಿಟ್ಟು 11:10 ಆಯಿತು. ನಮ್ಮದು ಇಂಡಿಯಾದಲ್ಲಿ 1.5 ಗಂಟೆ ಜಾಸ್ತಿ. ಸೊ 11:10 ಆದರೆ 12:30, 12:40. ಸೊ ರೂಮಲ್ಲಿ ಕೂತ್ಕೊಂಡು ಬೇಜಾರಾಯಿತು. ಸೊ ಈಗ ನಾನು ಈ ಕಡೆ ಹೋಗ್ತಿದ್ದೇನೆ. ಇಲ್ಲೊಂದು ಮಾಲ್ ಇದೆ ಅಂತೆ, ಸೊ ಅಲ್ಲಿಗೆ ಹೋಗ್ತಾ ಇದ್ದಾನೆ. ಗೊತ್ತಿಲ್ಲ ಎಲ್ಲಿ ಅಂತ. ಸೊ ಇಲ್ಲಿ ಹತ್ತಿರದಲ್ಲಿ ಅಂತ ಹೇಳಿದ್ದಾರೆ. ಸೊ ಹೋಗ್ತಿದ್ದೇನೆ, ಎಲ್ಲಿ ಅಂತ ನೋಡುವ. ಸೊ ಗಾಯ್ಸ್, ನಾನು ದುಬೈಯಲ್ಲಿ ಏನಂದರೆ ಈ ಥರ ಮಾರ್ಕ್ ಇದೆ ನೋಡ್ಬೋದು, ಅಲ್ಲಿ ಝೀಬ್ರಾ ಕ್ರಾಸ್ ಇದೆ. ಸೊ ಆ ಕ್ರಾಸಲ್ಲೇ ಕ್ರಾಸ್ ಮಾಡಬೇಕು. ಯಾಕಂದರೆ ಈ ಥರ ಪ್ಲೇನ್ ರೋಡಲ್ಲಿ ನಮಗೆ ಕ್ರಾಸ್ ಮಾಡುವಾಗ ಇಲ್ಲ. ಸೊ ಯಾಕೆಂದರೆ ಇಲ್ಲಿದ್ದು ರೂಲ್ಸ್ ತುಂಬ ಇದೆ. ಸೊ ಅಲ್ಲಿಂದ ಝೀಬ್ರಾ ಕ್ರಾಸಿಂದ ನಾವು ಕ್ರಾಸ್ ಮಾಡಿದರೆ ಅವ್ರು ನಿಲ್ಲಿಸ್ತಾರೆ ಗಾಡಿ, ನಮಗೆ ಕ್ರಾಸ್ ಮಾಡೋ ತನಕ. ಮತ್ತು ಅವ್ರು ಬಂದು ಏನಾದರೂ ನಮಗೆ ಗಾಡಿ ತಾಗಿಸಿದರೆ ಅದು ಅವರಿಗೆ ಹೋಗ್ತದೆ, ಅಂದರೆ ಫೈನ್ ಬೀಳುತ್ತೆ, ಅವರಿಗೆ ಲೈಸೆನ್ಸ್ ಎಲ್ಲ ಕ್ಯಾನ್ಸಲ್ ಆಗುತ್ತೆ. ಸೊ ಈ ಥರ ನಾವು ಇದರಲ್ಲೆಲ್ಲ ರೋಡ್ ಕ್ರಾಸ್ ಮಾಡಿದರೆ ನಮ್ಮದೇ ಮಿಸ್ಟೇಕ್. ಬೈ ಚಾನ್ಸ್ ಏನಾದರೂ ನಮಗೆ ಅವ್ರು ಬಂದು ಗುದ್ದಿದ್ರೆ ನಮಗೆ ಫೈನ್ ಬೀಳುತ್ತೆ. ಸೊ ಇಲ್ಲಿದ್ದು ತುಂಬ ಫೈನ್ ಇದೆ ದುಬೈಯಲ್ಲಿ. ಸೊ ಈ ಕಡೆ ಎಲ್ಲ ಕ್ರಾಸ್ ಮಾಡಿದರೆ ಅವ್ರು ನಿಲ್ಲಿಸ್ತಿದ್ದಿಲ್ಲ, ನಾವು ಗಾಡಿ ನೋಡಿ ಹೋಗಬೇಕು, ಇಲ್ಲ ಅಂದರೆ ಸೀದಾ ಹೋಗ್ಬೋದು. ಗಾಡಿ ಇದ್ದರೆ ಕಷ್ಟ, ಫೈನ್ ಬೀಳುತ್ತೆ. ಸೊ ಝೀಬ್ರಾ ಕ್ರಾಸಲ್ಲಿ ನಾವು ಹೋದರೆ ಗಾಡಿ ಅವ್ರು ನಿಲ್ಲಿಸ್ತಾರೆ ನಾವು ಹೋಗೋ ತನಕ. ಏನು ಗುರು, ದುಬೈಯಲ್ಲಿ ಏನಿಲ್ಲ, ಫುಲ್ ಬೋರ್. ಯಾವ ಕಡೆ ನೋಡಿದರೆ ಬಿಲ್ಡಿಂಗ್ಸೇ ಕಾಣಿಸುತ್ತೆ. ಬಿಲ್ಡಿಂಗ್ ಮತ್ತು ನಿಮ್ಮದು ಕಾರ್ಸ್, ಸೂಪರ್ ಬೈಕ್ಸ್ ಎಲ್ಲ ಕಾಣುತ್ತೆ ಅಷ್ಟೇ. ಮತ್ತು ಹೋಟೆಲ್ಸ್, ಬೇರೆ ಏನಿಲ್ಲ ಗುರು ದುಬೈಯಲ್ಲಿ. ಖಾಲಿ ದುಡಿಬೇಕು, ರೂಮ್ಗೆ ಹೋಗ್ಬೇಕು ಅಷ್ಟೇ, ಬೇರೆ ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಏನಿಲ್ಲ ಬ್ರದರ್. ಇಲ್ಲಿ ನಮ್ಮೂರಲ್ಲೇ ಆದರೆ ಯಾವಾಗ ಬೇಕಾದರೂ ಹೋಗ್ಬೋದು, ಎಲ್ಲಿಗೆ ಹೋಗಬೇಕಾದ್ರೂ ಹೋಗ್ಬೋದು, ಏನು ಬೇಕಾದರೂ ಮಾಡ್ಬೋದು. ದುಬೈ ಅಂತ ಬಂದರೆ ಎಂತೆಲ್ಲ ಬ್ರೋ, ಕೆಲಸ ಆಯಿತು, ರೂಮ್ ಆಯಿತು ಅಷ್ಟೇ. ದುಡಿಬೇಕು, ಮಲಗಬೇಕು, ಊಟ ಮಾಡಬೇಕು ಅಷ್ಟೇ ಬಿಟ್ಟು ಬೇರೆ ಏನಿಲ್ಲ ಬ್ರೋ ದುಬೈಯಲ್ಲಿ. ಸೊ ದುಬೈಗೆ ಬರೋಕ್ಕಿಂತ ಮುಂಚೆ ಪ್ಲ್ಯಾನ್ ಮಾಡಿ ಹೇಗೆ ನಿಮಗೆ ಬರ್ಬೋದೆ ಅಂತ. ದುಡಿಲಿಕ್ಕೆ ದುಬೈ ಬೆಸ್ಟ್ ಬ್ರೋ, ಆದರೆ ಕರೆನ್ಸಿಗೆ ವ್ಯಾಲ್ಯೂ ಅಂದರೆ ಇಲ್ಲಿದ್ದು ಅದೇ ಹೇಳಿದೆ ಅಲ್ಲ, ಮುಂಚಿನ ವೀಡಿಯೋದಲ್ಲಿ ಹೇಳಿದ್ದೇನೆ. ಕರೆನ್ಸಿಗೆ ಸ್ವಲ್ಪ ವ್ಯಾಲ್ಯೂ ಇದ್ದರೆ ಸೇನು. ಇಲ್ಲಿ ಮಾರ್ಕೆಟ್ ಪ್ರೈಸ್ ಎಲ್ಲ ತುಂಬ ಕಾಸ್ಟ್ಲಿ, ಯಾವುದು ತೊಗೊಂಡ್ರೆ ಸಹ ತುಂಬ ರೇಟ್ ಜಾಸ್ತಿ ಇಲ್ಲಿ ದುಬೈಯಲ್ಲಿ. ಸೊ ಅದಕ್ಕಿಂತ ನಮ್ಮದು ಮಂಗಳೂರು, ನಮ್ಮೂರೇ ಬೆಟರ್. ಆದರೆ ಊರಲ್ಲಿ ಹಣ ಸಾಕಾಗಲ್ಲ. 1 ಲಕ್ಷ ನನಗೆ ಈಗ ನೋಡುವಾಗ 1 ಲಕ್ಷ ಆಯಿತು. ಸೊ ನನಗೆ ಊರೇ ಬೆಟರ್ ಅಂತ ಆಗ್ತದೆ, ದುಡಿಲಿಕ್ಕೆ ದುಬೈ ಓಕೆ. ಸೊ ಗಾಯ್ಸ್, ಏನಿಲ್ಲ ಬ್ರೋ, ದುಬೈ ಬರೋರು ಈ ವಿಡಿಯೋ ಖಂಡಿತ ನೋಡಿ. ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಿದ್ದೇನೆ. ಸೊ ಎಂತಿಲ್ಲ ಬ್ರೋ ದುಬೈಯಲ್ಲಿ. ನೋಡ್ಬೋದು, ಸೆಂಟ್ರೋ ಮಾಲ್ ಅಂತಿದೆ ಇಲ್ಲಿ ಒಂದು. ಸೊ ನಮ್ಮೂರಲ್ಲಿ ಸಿಟಿ ಸೆಂಟರ್ ಪಿಜ್ಜಾ ಬೈ ನೆಕ್ಸಸ್ ಮಾಲ್ ಇದೆ. ಸೊ ನಾನು ಮಾಲಲ್ಲಿ ವರ್ಕ್ ಮಾಡ್ತಿದ್ದೇನೆ. ಸೊ ಇಲ್ಲಿ ಒಂದು ಸೆಂಟ್ರೋ ಮಾಲ್ ಅಂತಿದೆ, ನಮ್ಮ ಮಾಲ್ ಥರನೇ. ಬ್ರೋ ನೋಡ್ಬೋದು, ದುಬೈ ಅಂತ ಹೇಳ್ತಿರಲ್ಲ, ದುಬೈಲಿ ಏನಿಲ್ಲ ಬ್ರೋ, ಎಲ್ಲ ಬಿಲ್ಡಿಂಗೇ ಕಾಣಿಸೋದು. ಸೊ ನಾನೊಂದು ಶಾಪಿಂಗ್ ಮಾಲ್ಗೆ ಹೋದೆ. ಸೊ ಅಲ್ಲಿ ಏನಂದರೆ ಎಲ್ಲ ಇದೆ, ಎಲ್ಲ ಐಟಮ್ಸ್ ನಮ್ಮದು ಇಂಡಿಯಾದಲ್ಲಿ ಸಿಗೋದು ಎಲ್ಲ ಐಟಮ್ಸ್ ಸಿಗುತ್ತೆ. ಬಟ್ ಯಾವುದು ಅಂತ ಗೊತ್ತಾಗೋದಿಲ್ಲ ಫಸ್ಟಿಗೆ ಬಂದಾಗ. ನಾನಿದು ಫಸ್ಟ್ ಟೈಮ್ ದುಬೈಗೆ ಬಂದು 5ನೇ ದಿವಸಕ್ಕೆ ರೂಮಲ್ಲಿದ್ದು ಬೋರ್ ಆಯಿತು. ಸೊ ನಾನಿಲ್ಲಿದ್ದು ಸೆಂಟ್ರೋ ಮಾಲ್
ಸೊ ದುಬೈದು ಸೆಂಟ್ರೋ ಮಾಲ್ ಕರಾಮದಲ್ಲಿ. ಸೊ ನಾನು ಅಲ್ಲಿ ಬಂದೆ, ಅಲ್ಲಿ ಬಂದು ಒಳಗೆ ಹೋದೆ. ಸ್ವಲ್ಪ ಗೊತ್ತಾಗಲಿಲ್ಲ ಹೇಗೆ ಅಂತ, ಬಟ್ ಇಲ್ಲಿ ದಿರಾಮ್ ಅಲ್ಲ, ನಮ್ಮದು ಇಂಡಿಯಾದು ರುಪೀಸ್ ಹೇಳ್ತಾರೆ, ಇಲ್ಲಿ ದಿರಾಮ್. ಅದು ಹೇಗೆ ಅಂತ ಹೇಳ್ತೇನೆ. ಈಗ ನೋಡ್ಬೋದು, ಇದು ದೊಡ್ಡ ಸಿಟಿ. ಸೊ ನೋಡ್ಬೋದು ಗೈಸ್, ಇದು ಇಲ್ಲಿದು ಲೋಕಲ್ ಬಸ್ ಇದು. ಸೊ ದುಬೈಯಲ್ಲಿ ಸೆಂಟ್ರೋ ಮಾಲ್ ಅಂತ, ಇದು 24 hours ಆನ್ ಇರುತ್ತೆ. ಸೊ ನೋಡ್ಬೋದು, ಇಲ್ಲಿ ಒಂದು ಮಾಲ್ ಇದೆ. ಸೊ ಇಲ್ಲಿ ಮ್ಯಾಕ್ಸ್ ಇದೆ, H&M ಇದೆ. ಸೊ ಇಲ್ಲಿ ನೋಡಿದ್ರಲ್ಲಿ ಬಿಲ್ಡಿಂಗೇ ಬ್ರೋ, ನೋಡ್ಬೋದು ಇಲ್ಲಿ ಗಾಯ್ಸ್. ದುಬೈ ಅಂತೆಲ್ಲ ಬ್ರೋ, ದುಬೈಯಲ್ಲಿ ಬಿಲ್ಡಿಂಗ್ ಬಿಟ್ಟು ಬೇರೆ ಏನು ಕಾಣಿಸೋದಿಲ್ಲ. ಕೆಲಸ ಆಯಿತು ಬಿಲ್ಡಿಂಗ್ ಅದು ಅಷ್ಟೇ. ಎಲ್ಲಿ ನೋಡಿದ್ರು ಬಿಲ್ಡಿಂಗ್, ಯಾವ ಕಡೆ ನೋಡಿದ್ರು ಹೋಟೆಲ್. ಸೊ ಗಾಯ್ಸ್, ನಾನಂತೂ ಇವತ್ತು ದುಬೈಗೆ ಒಂದು 5ನೇ ದಿವಸ. ಸೊ ನಾನಿವತ್ತು ಒಂದು ಚಿಕ್ಕ ಶಾಪಿಂಗ್ ಮಾಲಿಗೆ ಹೋದೆ. ಶಾಪಿಂಗ್ ಮಾಲ್ ಚಿಕ್ಕದಂದರೆ ಚಿಕ್ಕದಲ್ಲ, ನೋಡಲಿಕ್ಕೆ ಚಿಕ್ಕದು, ಆದರೆ ತುಂಬ ದೊಡ್ಡದಿತ್ತು. ಸೊ ನಾನಲ್ಲಿ ತೊಗೊಂಡೆ ನೋಡಿ, ಅದು ಇಲ್ಲಿ ಚಳಿ ಜಾಸ್ತಿ, ಈಗ ವಿಂಟರ್ ಸೀಸನ್ ಅಲ್ಲ. ಸೊ ನಾನು ತೊಗೊಂಡೆ ಒಂದು ಮಂಕಿ ಕ್ಯಾಪ್, ಹಾಗೂ ಹಾಗೂ ಒಂದು ಕಿಟ್ ಕ್ಯಾಟ್ ತೊಗೊಂಡೆ. ಇದಕ್ಕೆ 1 ದಿರಮ್. ಹಾಗೂ ಬಾಂಟಿ ತೊಗೊಂಡೆ. ಇಲ್ಲಿ ಒಂದು ಚಾಕ್ಲೇಟ್ ತಿನ್ನುವ ಅಂತ ಆಯಿತು. ಮಂಗಳೂರಲ್ಲಿರುವಾಗ ನಾನು ತುಂಬ ಚಾಕ್ಲೇಟ್ ತಿಂತಿದ್ದೆ. ಸೊ 2 ಬಾಂಟಿ, ಒಂದು ಬಾಂಟಿ ಮತ್ತೊಂದು ಮಂಕಿ ಕ್ಯಾಪ್ ತೊಗೊಂಡೆ. ಚಳಿ ಜಾಸ್ತಿ, ಅದಕ್ಕೆ ಊರಿಂದ ತೊಗೊಂಡಿದ್ದೆ, ಬಿಟ್ಟು ಬಂದೆ ಬರುವಾಗ. ಸೊ ಮಂಕಿ ಕ್ಯಾಪ್ ನೋಡ್ಬೋದು, ಇದು 5 ದಿರಮ್ ನೋಡಿ, 5 ದಿರಮ್. ಸೊ 3 ಐಟಮ್ ತೊಗೊಂಡೆ ನಾನು ಇಲ್ಲಿ ದುಬೈಯಲ್ಲಿ. ಫಸ್ಟ್ ಟೈಮ್ ಶಾಪಿಂಗ್ ಮಾಡಿ ದುಬೈಯಲ್ಲಿ, ಹೇಗೆ ಅಂತ ಗೊತ್ತಿರಲಿಲ್ಲ. ಸೊ ನೋಡ್ಬೋದು, ಇಲ್ಲಿ ನಾನು ಬಿಲ್ ತೋರಿಸ್ತೇನೆ. ನೋಡ್ಬೋದು, ಬಾಂಟಿಗೆ 2.50 ದಿರಮ್, ಮತ್ತು ಕಿಟ್ಕ್ಯಾಟ್ ಇದೆ ದಿರಮ್ 1 ದಿರಮ್, ಮತ್ತು ಕ್ಯಾಪಿಗೆ 6 ದಿರಮ್. ಸೊ ಗಾಯ್ಸ್, ಇಲ್ಲಿ 1 ದಿರಮ್ ಅಂದರೆ ಇಂಡಿಯಾದ 24 ರೂಪಾಯಿ. ಸೊ ಕ್ಯಾಪಿಗೆ 6 ದಿರಮ್ ಆಯಿತು, 6 ಅಂದರೆ 150 ರೂಪಾಯಿ. ಸೊ 25, ಹೌದು 150 ರೂಪಾಯಿ, 6 ದಿರಮ್. ಸೊ ಈ ಕ್ಯಾಪಿಗೆ, ಮಂಕಿ ಕ್ಯಾಪಿಗೆ 150 ರೂಪಾಯಿ. ಸೊ ದುಬೈಯಲ್ಲಿ. ನಾನು ಮಂಗಳೂರಲ್ಲಿ ಕೂಡ ಅಷ್ಟು ಕೊಟ್ಟಿದ್ದೆ, 150 ರೂಪಾಯಿ ಕೊಟ್ಟಿದ್ದೆ, ಓಕೆ. ಬಟ್ ಇದಕ್ಕೆ ಬಾಂಟಿಗೆ 1.5 ದಿರಮ್. 1.5 ದಿರಮ್ ಅಂದರೆ ನಿಮಗೆ 30 ಎಷ್ಟು 25 40 ರೂಪಾಯಿ ಆಗಿರ್ಬೋದು. ಸೊ ಮಂಗಳೂರಲ್ಲಿ ಇದು 20 ರೂಪಾಯಿಗೆ ಸಿಗ್ತದೆ. ಸೊ ಬಾಂಟಿದು 3 ದಿರಮ್. ಸೊ ಇದು 75 ರೂಪಾಯಿ. ಸೊ ಗಾಯ್ಸ್, ಇದು 75 ರೂಪಾಯಿದು ಬಾಂಟಿ. ನಮ್ಮ ಮಂಗಳೂರಲ್ಲಿ ಡಿಮಾರ್ಟಲ್ಲಿ 40 ರೂಪಾಯಿಗೆ ಸಿಗುತ್ತೆ. ಸೊ ಇದು ತುಂಬ ಕಾಸ್ಟ್ಲಿ ಐತೆ ಇಲ್ಲಿ. ಸೊ ಗಾಯ್ಸ್, ನೋಡ್ಬೋದು, ಇದು ಬಿಲ್, ಇಲ್ಲಿದ್ದು ಬಿಲ್. ಸೊ ದುಬೈ ಏನಿಲ್ಲ ಬ್ರದರ್, ಕೆಲಸ ಮಾಡಬೇಕು ಅಷ್ಟೇ ಬಿಟ್ಟು ಬೇರೆ ಏನು ಶಾಪಿಂಗ್ ಮಾಡಿ ಅದೆಲ್ಲ ಖರ್ಚು ಮಾಡಿದರೆ ತುಂಬ ವೇಸ್ಟ್. ಸೊ ಒಂದು ಸ್ವಲ್ಪ ಟೈಮ್ ಇತ್ತು, ಹಾಗೆ ವೀಡಿಯೋ ಮಾಡುವಂತ ಬಂದೆ. ಸೊ ಸಪೋರ್ಟ್ ಮಾಡ್ತೀರಿ. ಹೀಗೇ ಮುಂಚೆ ಟೈಮ್ ಇರುವಾಗ ವೀಡಿಯೋ ಮಾಡ್ತೇನೆ, ಬಟ್ ನನಗೆ ಮಾಲ್ ಒಳಗಡೆ ವೀಡಿಯೋ ಮಾಡಲಿಕ್ಕೆ ಪರ್ಮಿಷನ್ ಇರಲಿಲ್ಲ, ಯಾಕೆಂದರೆ ಗೊತ್ತಿರಲಿಲ್ಲ ಇಲ್ಲಿದ್ದು ರೂಲ್ಸ್ ಹೇಗೆ ಅಂತ. ಸೊ ನಾನು ಅವ್ರ ಹತ್ರ ಕೇಳಿದೆ, ಅವರು ಹೇಳಿದರು ಪರ್ಮಿಷನ್ ಇಲ್ಲ ಅಂತ. ಬಟ್ ನಾನು ವಿದೌಟ್ ಪರ್ಮಿಷನ್ ಮಾಡೋದು ನಂದು ಕೂಡ ರಿಸ್ಕ್, ನಾನು ಕೂಡ ಸರಿಯಲ್ಲ ಅದು ವಿದೌಟ್ ಪರ್ಮಿಷನ್ ಮಾಡೋದು. ಸೊ ಮಾಡಿದರೆ ಇಲ್ಲಿ ರೂಲ್ಸ್ ತುಂಬ ಇದೆ, ಫೈನ್ ಸಹ ಬೀಳುತ್ತೆ, ನನ್ನ ಕ್ಯಾಮರಾ ಕೂಡ ಸೀಸ್ ಆಗ್ಬೋದು. ಸೊ ಅದಕ್ಕೋಸ್ಕರ ನಾನು ಕೇಳಿ ಒಳಗೆ ವೀಡಿಯೋ ಮಾಡಲಿಲ್ಲ. ಬಟ್ ಒಂದು 3 ಐಟಮ್ ತೆಗೆದೆ, ನನಗೆ ಬೇಕಿತ್ತು. ಸೊ ನಾನು ಅದು ಐಟಮ್ ತೆಗೆದು ಬಂದೆ. ಸೊ ಇಲ್ಲಿ ಬೇರೆ ಪ್ಲೇಸ್ ಇದೆ ಹೋಗಲಿಕ್ಕೆ, ಆದರೆ ಎಲ್ಲಿಂತ ಗೊತ್ತಿಲ್ಲ. ಗಾಡಿ ಇದ್ದರೆ ಒಂದು ಎಕ್ಸ್ಪ್ಲೋರ್ ಮಾಡ್ಬೋದು, ಅಂದರೆ ಇಲ್ಲಿ ಹತ್ತಿರ ಎಲ್ಲಿ ಹೋಗೋದು ಎಲ್ಲಿ ಬರೋದು ಅಂತ ಗೊತ್ತಿಲ್ಲ. ಸೊ ಟ್ರೈ ಮಾಡ್ತೇನೆ ವೀಡಿಯೋ ಮಾಡಲಿಕ್ಕೆ. ಹಾಗೆಯೇ ಇದೊಂದು ಗ್ರೌಂಡ್, ಇದೊಂದು ಪಾರ್ಕಿಂಗ್ ಪ್ಲೇಸ್ ಇದು. ಬೆಳಿಗ್ಗೆ ಇಲ್ಲಿ ಕ್ರಿಕೆಟ್ ಆಟ ಆಡ್ತಿರ್ತಾರೆ. ಸೊ ನನಗೆ ಆಟ ಆಡಲಿಕ್ಕೆ ಮನಸ್ಸುಂಟು, ಆದರೆ ಯಾರು ಪರಿಚಯ ಇಲ್ಲಲ್ಲ, ನೋಡಬೇಕಿನ್ನು ಹೇಗೆ ಆಗ್ತದೆ. 4-5 ದಿವಸ ಆದಷ್ಟೇ, ಎಷ್ಟು ದಿವಸ ಇಲ್ಲಿ ಇರ್ತೇನೆ ಅಂತ ಗೊತ್ತಿಲ್ಲ. ಇರುವಷ್ಟು ದಿವಸ ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಸೊ ಗಾಡಿ ಇಲ್ಲ, ಊರಲ್ಲಾದರೆ ಯಾರ್ದಾದ್ರು ಗಾಡಿ ತೆಗಿಬೋದು. ಇಲ್ಲಿ ಗಾಡಿ ಸಿಗೋದಿಲ್ಲ, ಲೈಸೆನ್ಸ್ ಬೇಕು. ಇವರೆಲ್ಲ ಡೆಲಿವರಿ ಬಾಯ್ಸ್, ಇವರೆಲ್ಲ ಸೈಕಲಲ್ಲಿ ಮಾಡೋದು. ಸೊ ನಮಗೆ ಸೈಕಲಲ್ಲಿ ಎಲ್ಲಿ ಅದು ಎಕ್ಸ್ಪ್ಲೋರ್ ಮಾಡೋದಾದರೆ ಗೊತ್ತಿಲ್ಲ ಇಲ್ಲಿ ಅಂತ. ಸೊ ಮಾಡುವ, ಇನ್ನೂ ಕೂಡ ಟೈಮ್ ಇದೆ. ಹೀಗೇನೆ ಸಪೋರ್ಟ್ ಮಾಡ್ತೀರಿ ಗೈಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು, ಸಿ ಯು, ಬಾಯ್ ಬಾಯ್, ಲವ್ ಯು.